ನಮ್ದ ಪಟಾಕಿ ಸಿಡಿಸಿ ಸಂಭ್ರಮ, ಆಗಸದಲ್ಲೇ ಜಗಮಗಿಸಿದ ಪಟಾಕಿಗಳ ಸಿಡಿತ. ಸೊ ಬೆಂಗಳೂರಿನಲ್ಲಿ ನೋಡಿ ಪಟಾಕಿ ಸಂಭ್ರಮ. ದೃಶ್ಯಾವಳಿಗಳನ್ನು ನೋಡ್ತಾ ಇದ್ವಿ ಯಾಕಂದ್ರೆ ಇಡೀ ಬೆಂಗಳೂರಿನಾದ್ಯಂತ ಕೇವಲ ಒಂದು ಭಾಗ ಅಲ್ಲ, ಒಂದು ಏರಿಯಾ ಅಲ್ಲ, ಇಡೀ ಬೆಂಗಳೂರಿನ ಎಲ್ಲ ಕಡೆ ಕೂಡ ಪಟಾಕಿಗಳನ್ನ ಸಿಡಿಸ್ತಾ ಇರುವಂಥದ್ದು ಎಲ್ಲವೂ ಕೂಡ ಆ ಡ್ರೋನ್ ದೃಶ್ಯಾವಳಿಯಲ್ಲಿ ಕಾಣಿಸ್ತಾ ಇತ್ತು. ಅಂದ್ರೆ RCB ಅಭಿಮಾನ ಯಾವ ರೀತಿ ಆಗಿತ್ತು ಅನ್ನೋದಕ್ಕೆ ಆ ಒಂದು ದೃಶ್ಯ ಮತ್ತೊಂದು ಸಾಕ್ಷಿ ಆಗುತ್ತೆ. ಸಾಕಷ್ಟು ಸಾಕ್ಷಿಗಳಿದ್ದಾವೆ, ಅದು ಮತ್ತೊಂದು ಸಾಕ್ಷಿ ಅಂತಾನೆ ಹೇಳ್ಬೋದಾಗುತ್ತೆ. ಇಡೀ ಬೆಂಗಳೂರಿನಾದ್ಯಂತ ಎಲ್ಲ ಕಡೆ ಡ್ರೋನ್ ದೃಶ್ಯಾವಳಿಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ. ಎಲ್ಲ ಕಡೆನೂ ಕೂಡ ಪಟಾಕಿ ಅಂದ್ರೆ ನೀವು ಆಗಲೇ ಹೇಳ್ತಾ ಇದ್ರಿ ನ್ಯೂ ಇಯರ್ ಸೆಲೆಬ್ರೇಷನ್ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ, ಬಟ್ ಅದಕ್ಕಿಂತಲೂ ಹೆಚ್ಚಿನದಾದಂತಹ ಸಂಭ್ರಮಾಚರಣೆ ಇದೆ. ನೋಡ್ತಾ ಇದ್ರ ಅವರ ವೆಹಿಕಲ್ ಅಲ್ಲಿ RCB ಸ್ಟಿಕ್ಕರ್ ಇದೆ, ಅದಕ್ಕೆ ಹಾಲಿನ ಅಭಿಷೇಕವನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯ ದೃಶ್ಯಗಳನ್ನ ನೋಡ್ತಾ ಇದೀವಿ. ಈಗ ಅಭಿಮಾನಿಗಳು RCB ಒಂದ್ಸಲ ಕಪ್ ಗೆದ್ರೆ ಅವತ್ತಿನ ದಿನ ಹೇಗಿರುತ್ತೆ ಅಂತ ನಾವು ಜಸ್ಟ್ ಹೇಳ್ತಾ ಇದ್ವಿ. ಇವತ್ತದು ಸಾಕ್ಷಿ ನೋಡ್ತಾ ಇದ್ವಿ. ನೋಡಿ ಅಲ್ಲಿ RCB ಜರ್ಸಿ ಹಾಕೊಂಡು ಈಗ ಪ್ರತಿಯೊಬ್ಬರು ಕೂಡ ಇವತ್ತಿದೆಯಲ್ಲ ಯಾವ ಒಂದು ಇದೇ ಇಲ್ಲ. ಇವತ್ತು ಬಡವರು ಬಲ್ಲಿದ್ರು ಜಾತಿ ಧರ್ಮ ಯಾವುದೂ ಇಲ್ಲ. ಎಲ್ಲರೂ ಕೂಡ ಒಂದೇ ರಿಲಿಜನ್, ಅದು ಕ್ರಿಕೆಟ್, ಅದು RCB. ಬೆಳಗಾವಿಯಲ್ಲಿ ನೋಡ್ತಾ ಇದ್ದೀವಿ ನೋಡಿ ಸೆಲೆಬ್ರೇಷನ್ ಹೇಗಿದೆ ಅಂತ. ಎಸ್, ಕ್ರಿಕೆಟ್ ಕೇವಲ ಆಟ ಮಾತ್ರ ಅಲ್ಲ, ಅದೊಂದು ಎಮೋಷನ್ ಅನ್ನೋದಕ್ಕೆ ಈ ದೃಶ್ಯಾವಳಿಗಳು ಸಾಕ್ಷಿ. ಎಸ್, ನಾವು ಇಮ್ಯಾಜಿನ್ ಮಾಡ್ಕೊಳ್ತಾ ಇದ್ವಿ, ಬರೀ ಕಥೆಗಳಲ್ಲಿ ಕೇಳ್ತಾ ಇದ್ವಿ. ಅಂದ್ರೆ RCB ಗೆದ್ರೆ ಯಾವ ರೀತಿಯಾಗಿ ಸೆಲೆಬ್ರೇಟ್ ಮಾಡ್ತೀವಿ ನಾವು ಅನ್ನೋದನ್ನ ಕೇವಲ ಪ್ರತಿ ವರ್ಷ ಕೂಡ ಹೇಳ್ಕೊಂಡು ಬರ್ತಾ ಇದ್ವಿ. ಆದ್ರೆ ಈ ಬಾರಿ ಅದನ್ನ ಕಣ್ತುಂಬಿಕೊಳ್ಳೋದಕ್ಕೆ, ಆ ಕನಸು ನನಸಾಗಿರೋದಕ್ಕೆ ಸಾಕ್ಷಿಯಾಗಿರುವಂತಹ ದೃಶ್ಯಾವಳಿಗಳನ್ನ ಈಗ ನಾವು ನೋಡ್ತಾ ಇದ್ದೀವಿ. ಪ್ರತಿ ಜಿಲ್ಲೆಯಲ್ಲೂ ಕೂಡ, ಪ್ರತಿ ಭಾಗದಲ್ಲೂ ಕೂಡ ಸೆಲೆಬ್ರೇಟ್ ಮಾಡ್ತಾ ಇರುವಂಥದ್ದು ಎಲ್ಲ ಕಡೆ. ಬೆಂಗಳೂರು ಮಾತ್ರ ಅಲ್ಲ, ಬೇರೆ ಬೇರೆ ಜಿಲ್ಲೆಗಳಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಗಮನಿಸ್ತಾ ಇದ್ದೀವಿ. ಫೀಲ್ಡ್ ನಿಲ್ಲಿಸ್ಕೊಂಡಿದ್ದಾರೆ. ಬಟ್ ಇವತ್ತು ಟೋಟಲ್ ಡಿಫರೆಂಟ್ ವಿಕೆಟ್ ಇದೆ. ಫೋಕಸ್